ಗಣೇಶ ಒಂದು ಸಣ್ಣ ಹಳ್ಳಿಯಲ್ಲಿದ್ದ ಹುಡುಗ. ಅವನ ಮನೆ ಬಡ ಕುಟುಂಬಕ್ಕೆ ಸೇರಿತ್ತು. ತಂದೆ ರೈತರು, ತಾಯಿ ಮನೆಕೆಲಸದವಳು. ಮನೆಯ ಆರ್ಥಿಕ ಸ್ಥಿತಿ ತುಂಬಾ ಕಡಿಮೆ ಇದ್ದರೂ ಗಣೇಶನಿಗೆ ಓದುವ ಮೇಲೆ ಅಪಾರ ಆಸಕ್ತಿ. ಹಳ್ಳಿ ಶಾಲೆ ಚಿಕ್ಕದಾಗಿದ್ದು ಕೇವಲ 3 ಕೊಠಡಿಗಳಷ್ಟೇ ಇದ್ದವು. ಶಿಕ್ಷಕರು 2 ಮಾತ್ರ. ದಿನಾ ಬೆಳಗ್ಗೆ ಎದ್ದು ಹೊಲದಲ್ಲಿ ತಂದೆಗೆ ಸ್ವಲ್ಪ ಸಹಾಯ ಮಾಡಿ ನಂತರ ಶಾಲೆಗೆ ಓಡುತ್ತಿದ್ದ. ಪಾದರಕ್ಷೆ ಇಲ್ಲದ ಕಾರಣ ಕಾಲುಗಳಿಗೆ ಮಣ್ಣಿನ ಗಡಿ ಏರಿ ಶಾಲೆಗೆ ತಲುಪುತ್ತಿದ್ದ. ಶಾಲೆಯು ತುಂಬಾ ಹಳೆಯ ಕಟ್ಟಡ. ಮಳಿಗಾಲದಲ್ಲಿ ಒಳಗೆ ನೀರು ಹನಿಯುತ್ತಿತ್ತು. ಆದರೆ ಗಣೇಶನಿಗೆ ಈ ಸಂಕಷ್ಟಗಳೇನೂ ಅಡ್ಡಿಯಲ್ಲ. ಅವನು ಸದಾ ಮೊದಲ ಎನ್ಕಾಯಿನಲ್ಲಿ ಕುಳಿತು ಶಿಕ್ಷಕರ ಮಾತುಗಳನ್ನ ಗಮನಿಸುತ್ತಿದ್ದ. ಗಣೇಶನು ಪುಸ್ತಕಗಳಿಲ್ಲದೆ ಸಹ ಬಳಕೆಯ ಪುಸ್ತಕಗಳನ್ನು ಪಡೆದು ಓದುತ್ತಿದ್ದ. ಒಂದು ದಿನ ಹಳ್ಳಿ ಶಾಲೆಗೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟರು. ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳಿದರು. ಬಹಳಷ್ಟು ಮಕ್ಕಳು ಸ್ತಬ್ಧರಾಗಿದ್ದರು. ಆದರೆ ಗಣೇಶನು ಧೈರ್ಯದಿಂದ ಉತ್ತರ ನೀಡಿದ. ಅಧಿಕಾರಿಗಳು ಅಚ್ಚರಿಪಟ್ಟರು. ಅವರು ಗಣೇಶನ ವಿದ್ಯಾಭ್ಯಾಸಕ್ಕಾಗಿ ವಿಶೇಷ ಸಹಾಯಧನ ಘೋಷಿಸಿದರು.